ಮಹೇಶ್ ಅವರು ಏನೋ ಮಾತಾಡ್ತಾ ಇದ್ರಿ ನೀವು. ಈಗ ಅವ್ರು ಹೇಳ್ತಾ ಇದ್ರು ಸಹ ಉತ್ಪಾದನೆಯಲ್ಲೂ ಕೂಡ ಫ್ಯಾಕ್ಟರಿಗಳಲ್ಲಿ ನಿಮ್ಗೆ ಶುಗರ್ ಮಾತ್ರ ಅಲ್ಲ, ಮೊಲಾಸಿಸ್, ಎಥನಾಲ್, ವಿದ್ಯುತ್ ಇದೆಲ್ಲವೂ ಕೂಡ ಸಹ ಉತ್ಪಾದನೆ ಆಗುತ್ತೆ ಒಂದು ಫ್ಯಾಕ್ಟರಿಯಲ್ಲಿ ಅಂತ. ಅದರಿಂದ ಬರುವಂತಹ ಲಾಭವನ್ನ ಕೂಡ ನಿರೀಕ್ಷೆ ಮಾಡ್ತೀರಾ? ರೈತರು ಅದನ್ನ ಕೂಡ ಬಯಸ್ತಾ ಇದ್ದೀರಾ? ಹೆಂಗೆ ಕೇಳ್ಬೇಕು ಸರ್, ರೈಟ್ಸ್ ಇದೆ ಅದಕ್ಕೆ, ಅವ್ರ ಬೇಡಿಕೆ ಅದು ಇದೆ. ಸೌಂಡ್ ಕೇಳಿಸ್ತಿಲ್ಲ ನೋಡ್ರಿ. ಓಕೆ, ಸ್ವಲ್ಪ ಡಿಲೇ ಆಗ್ತಾ ಇದೆ, ನಮ್ಮ ವಾಯ್ಸ್ ಅವ್ರಿಗೆ ತಲುಪೋದು. ಖಂಡಿತ ಮತ್ತೊಂದ್ಸಾರಿ ಮಾತಾಡಿಸ್ತೀನಿ. ಈಗ ನೇರವಾಗಿ ನಟರಾಜಗೌಡರದು ಕೇಂದ್ರದ ಮೇಲೇನೆ ಆರೋಪ ಇದೆ. ರಾಜ್ಯ ಸರ್ಕಾರದ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಕೇಂದ್ರದ್ದು ಅಷ್ಟೇ ಇದೆ. ಯಾಕೆ ಅದ್ರ ಬಗ್ಗೆ ಚರ್ಚೆಗಳಾಗ್ತಾ ಇಲ್ಲ? ಬಿಜೆಪಿ ನಾಯಕರ ಫ್ಯಾಕ್ಟರಿಗಳಿದೆ, ಹಾಗಾದ್ರೆ ಅವ್ರ ಲಾಭಿಗೂ ಕೂಡ ರಾಜ್ಯ ಸರ್ಕಾರ ಮಣದಿದೆ ಅಂತ ಅರ್ಥ ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ. ಮೇಡಮ್, ಕೇಂದ್ರ ಸರ್ಕಾರ ಯಾವಾಗಲೂ ಕೂಡ ರೈತರ ಜೊತೆ ಇದೆ, ಯಾವಾಗಲೂ ಕೂಡ ರೈತರ ಜೊತೆ ಇದೆ. ಈಗ ಯಾಕಿಲ್ಲ ಹಂಗಾದ್ರೆ ಅಂತ ಸದ್ಬಳಕೆ ಮಾಡ್ಕೊಳ್ತಿಲ್ಲ. ಬೀದಿಗಿಳಿದು ಹೋರಾಟ ಮಾಡಿ ಧರಣಿ ಮಾಡೋ ತನಕ ಕೂಡ ಕೇಂದ್ರ ಸರ್ಕಾರದ ಈ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಧಾನ ಮಂತ್ರಿಗಳು ಬೆಳಗಾವಿ ಬರ್ಬೇಕಾ? ನಾನು ಹೇಳ್ತಿರೋದು ಮುಖ್ಯಮಂತ್ರಿಗಳು ಬೆಳಗಾವಿಗೆ ಹೋಗ್ಬೇಕು. ನನ್ನ ಮಾತು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಕೇಂದ್ರ ಸರ್ಕಾರ ಸದಾ ರೈತರ ಜೊತೆಗೆ ನಿಲ್ಲಕ್ಕೆ ತಯಾರಿದೆ. 20% ಎಥನಾಲ್ಗೆ ಇದನ್ನ ಯೂಸ್ ಮಾಡೋ ತರ ಏರ್ಪಾಡು ಮಾಡಿದೆ. ಬೇರೆ ಬೇರೆ ಸಾವು ಉತ್ಪನ್ನಗಳಿಗೆ ಕೇಂದ್ರ ಸರ್ಕಾರ ಯಾವ ರೀತಿ ಇದನ್ನ ಇನ್ವಾಲ್ವ್ ಆಗ್ಬೇಕು ಆಗ್ತಾ ಇದೆ. ನಾನು ನಟರಾಜ್ ಗೌಡ್ರಿಗೆ ವಿನಂತಿ ಮಾಡ್ತಿರೋದು ಏನಂದ್ರೆ, ನಿಮ್ಮ ಸರ್ಕಾರ ರೈತರ ಜೊತೆ ಕೂತ್ಕೊಂಡು ಮಾತುಕತೆ ಮಾಡಿ ಏನು ನಷ್ಟ ಆಗ್ತಾ ಇದೆ, ಯಾವ ರೀತಿ ಇನ್ವಾಲ್ವ್ ಆಗ್ಬೇಕು, ದಯಮಾಡಿ ನೀವು ಸಕ್ಕರೆ ಕಾರ್ಖಾನೆಗಳ ಲಾಭಿಗೆ ಮಣಿಬೇಡಿ. ರೈತರಿಗೆ ಏನ್ ಅನ್ಯಾಯ ಆಗ್ತಾ ಇದೆ ಮಾತುಕತೆ ಕೂತ್ಕೊಂಡು ಮಾತಾಡಿ. ರೈತರೇನು ಹೊಡೆಬಿಡ್ತಾರ? ಯಾಕೆ ಹೆದರ್ತಾ ಇದ್ದೀರಾ? ಭಯ ಕಾಡ್ತಾ ಇದೆ, ಪ್ರಮುಖವಾಗಿ ಇಡೀ ರಾಜ್ಯ ಅಂತ ನಾವು ಗಮನಿಸಿದ್ರೆ 9.87 ಲಕ್ಷ ಹೆಕ್ಟೇರ್ ಅಲ್ಲಿ ಕಬ್ಬು ಬೆಳಿತಾರಂತೆ ನಮ್ಮ ರೈತರು. ಪರ್ಟಿಕ್ಯುಲರ್ ಆಗಿ ನೀವು ಬೆಳಗಾವಿ ಜಿಲ್ಲೆ ಅಂತ ಒಂದೇ ನೀವು ಗಮನಿಸಿದ್ರೆ 1.94 ಕೋಟಿ ಟನ್ ಅನ್ನ ಕಬ್ಬು ಕಟಾವ್ ಮಾಡಿದ್ದಾರೆ ಆಲ್ರೆಡಿ. ನಿಮ್ಗೆ ಇನ್ನೊಂದು ನೆನಪಿರ್ಲಿ, ಕಬ್ಬು ಕಟಾವಾದ 24ರಿಂದ 30 ಗಂಟೆ ಒಳಗಡೆ ಅದು ಫ್ಯಾಕ್ಟ್ರಿಗೆ ಸಾಗಾಟ ಆಗಬೇಕು ಅಂತ. ಇಲ್ಲಾಂದ್ರೆ ಅದ್ರ ತೂಕ ಕಡಿಮೆ ಆಗುತ್ತೆ, ಮತ್ತೆ ಅದರ ಬೆಲೆ ಕಡಿಮೆ ಆಗುತ್ತೆ, ರೈತರಿಗೆ ಮತ್ತೆ ಲಾಸ್ ಆಗುತ್ತೆ. ಈಗ ಕಟಾವ್ ಮಾಡಿ ರೈತರು ಕಾಯ್ತಾ ಇದ್ರು ಕೂಡ ಕಾಂಗ್ರೆಸ್ ನಾಯಕರಿಗೆ ಭಯ ಕಾಡ್ತಾ ಇದೆಯಾ? ರೈತರ ಜೊತೆಗೆ ಮಾತಾಡಿ ತ್ವರಿತಗತಿಯಲ್ಲಿ ಸಮಸ್ಯೆ ಪರಿಹಾರ ಮಾಡಬೇಕಾಗಿತ್ತು. ಅಟ್ಲೀಸ್ಟ್ ಎರಡೂ ಕಡೆ ಕೂಡ ಸಂಘರ್ಷ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕಾಗಿತ್ತು. ಯಾಕೆ ವಿಫಲ ಆಯ್ತು ರಾಜ್ಯ ಸರ್ಕಾರ ಅಂತ? ಇಲ್ಲ ನೋಡಿ, ಇಲ್ಲೊಂದು ವ್ಯವಸ್ಥೆ ಇದೆ. ಸ್ಥಳೀಯ ಜಿಲ್ಲಾಡಳಿತ ನೇರವಾಗಿ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ ರೈತರಿಗೆ. ಅವ್ರ ಜೊತೆ ಹೋಗಿ ಚರ್ಚೆ ಮಾಡಿದ್ದಾರೆ. ಮಂತ್ರಿಗಳು ಇನ್ವಾಲ್ವ್ ಆಗಿದ್ದಾರೆ. ಹೌದು, ಮಂತ್ರಿಗಳೇ ಹೋಗಿದ್ದಾರೆ. ಸೂಚನೆಯ ಮೇರೆಗೆ ಮಂತ್ರಿಗಳ ಸೂಚನೆಯ ಮೇರೆಗೆ ಜೊತೆ ಮಾತುಕತೆ ಮಿನಿಸ್ಟರ್ ಹೋಗಬೇಕಾಗಿತ್ತು. ಉಸ್ತುವಾರಿ ಸಚಿವರು ಎಲ್ಲಿ ಕಾಣೆಯಾಗಿದ್ದಾರೆ? ಉಸ್ತುವಾರಿ ಸಚಿವರನ್ನ ಹುಡುಕಿ ಕೊಡಿ ಅನ್ನುವಂತ ಪರಿಸ್ಥಿತಿ ರೈತರು ಬಂದಿದ್ದಾರೆ ಅಂದ್ರೆ ನೀವು ಅಲ್ಲಿ ತನಕ ಜಿಲ್ಲಾಧಿಕಾರಿಗಳ ಮೂಲಕನೇ ಮ್ಯಾನೇಜ್ ಮಾಡಿ. ಅಲ್ಲಿ ಉಸ್ತುವಾರಿ ಸಚಿವರೇ ಅವರ ನಿರ್ದೇಶನದ ಮೇರೆಗೆ ಜಿಲ್ಲಾಧಿಕಾರಿಗಳು ರೈತರ ಹತ್ರ ಮಾತಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ತೀರ್ಮಾನ ತಗೊಳ್ಳಕ್ಕಾಗುತ್ತಾ? ಚರ್ಚೆ ಮಾಡ್ತಾರೆ. ಇಲ್ಲ ಕೇಳಿ, ಈಗ ಸುಮ್ಮನೆ ನಾವು ಅವ್ರು ನಿಂತ್ಕೊಬೇಕಾಯ್ತು, ಇಲ್ಲ ಸಿಎಂ ನಿಂತ್ಕೋಬೇಕಾಯ್ತು, ಪ್ರೈಮ್ ಮಿನಿಸ್ಟರ್ ನಿಂತ್ಕೋಬೇಕಾಯ್ತು, ಅದೆಲ್ಲ ಮುಖ್ಯ. ಅಲ್ಲಿ ಜನಪ್ರತಿನಿಧಿಗಳು, ಅಲ್ಲಿ ಜಿಲ್ಲಾಡಳಿತ ಅವ್ರ ಪರ ನಿಂತ್ಕೊಳ್ಬೇಕು. ರೈತರ ಪರವಾಗಿ ನಿಂತಿದ್ದಾರೆ. ಈಗ ನಾನು ಬಿಜೆಪಿ ಸಂಸದ ಎಲ್ಲಿ ನಾಪತ್ತೆ ಆಗಿದೆ ನಾನು ಕೇಳಕ್ ಹೋಗೋದಿಲ್ಲ, ಅದು ಅವರೇ ಹೇಳ್ಕೊಳ್ಳಿ. 19 ಜನ ನಾಪತ್ತೆ ಆಗಿದ್ದಾರೆ, ನಿಷ್ಕ್ರಿಯ ಆಗಿದ್ದಾರೆ, ಅದ್ರ ನಂತರ ಮಾತಾಡೋಣ, ತೊಂದರೆ ಇಲ್ಲ. ಆದ್ರೆ ಇವತ್ತು ರೈತರ ಪರವಾಗಿ ಸರ್ಕಾರ ನಿಂತಿದೆ, ಜಿಲ್ಲಾಡಳಿತ ಮುಖಾಂತರ ಚರ್ಚೆ ಮಾಡಿಸಿದೆ. ಜಿಲ್ಲಾಡಳಿತ ಮಾತಿಗೆ ಅಲ್ಲಿ ಬೆಲೆ ಬಂದಿಲ್ಲ, 3,200 ರೂಪಾಯಿಗೆ ಅವ್ರು ಒಪ್ಪಿಗೆ ಆಗಿಲ್ಲ ಅಂದ ಮೇಲೆ ಮಂತ್ರಿಗಳೇ, ಸರ್ಕಾರನೇ ನೇರವಾಗಿ ಮುಖ್ಯಮಂತ್ರಿಗಳೇ ನಿರ್ದೇಶನ ಕೊಟ್ಟು ಮಂತ್ರಿಗಳನ್ನ ಕಳಿಸ್ತಾ ಇದ್ದಾರೆ. ಯಾಕಂದ್ರೆ 3,200 ರೂಪಾಯಿ ಒಂದು ವೈಜ್ಞಾನಿಕವಾಗಿ ಸಾಧ್ಯತೆ ಇರ್ತಕ್ಕಂಥದ್ದು. ಅದನ್ನ ನೀವು ಚರ್ಚೆ ಮಾಡಿ ತೀರ್ಮಾನ ಮಾಡಿ. ಯಾಕಂದ್ರೆ ಇಡೀ ರಾಜ್ಯಕ್ಕೆ ಅದು ಅಪ್ಲೈ ಆಗುವಂಥದ್ದು, ಕೇವಲ ಒಂದು ಜಿಲ್ಲೆ ಒಂದು ಭಾಗದ ರೈತರಿಗಲ್ಲ. ಆಮೇಲೆ ಯಾವುದೇ ರೀತಿಯ ಶುಗರ್ ಕಂಪನಿಗಳ ಮಾಲೀಕರ ಒತ್ತಡಕ್ಕೆ ಮಣಿದು ಸರ್ಕಾರ ಕೆಲಸ ಮಾಡಿ. ಯಾಕಂದ್ರೆ ಶುಗರ್ ಮಾಲೀಕರು ಬಿಜೆಪಿನವರು ಇದ್ದಾರೆ, 10 ಜನ ದೊಡ್ಡ ನಾಯಕರುಗಳೇ ಇದ್ದಾರೆ ಮಾಲೀಕರಾಗಿ. ಅವ್ರಿಗೆ ಅವರ ಒತ್ತಡ ನಮ್ಮ ಮೇಲೆ ಏನಿಲ್ಲ. ಬಿಜೆಪಿ ನಾಯಕರು ನೀವು ಬೇಕಾದ್ರೆ ಅವ್ರು ಅಲಿಗೇಷನ್ ಮಾಡಿ ಅವ್ರ ಮೇಲೆ. ಫ್ಯಾಕ್ಟರಿಯಲ್ಲಿ ಅಂತ ಸಮಸ್ಯೆಗಳಾದಾಗ ಕಾಂಗ್ರೆಸ್ ನಾಯಕರ ಕಿಚ್ಚು ಎಷ್ಟು ದೊಡ್ಡ ಮಟ್ಟದಲ್ಲಿ ಹೊತ್ಕೊಂಡಿತ್ತು ಅಂತ ಆ ಭಾಗದ ಜನ ನೋಡ್ಬಿಟ್ಟಿದ್ದಾರೆ. ನಿರಾಣಿ ಅವ್ರ ಫ್ಯಾಕ್ಟರಿಯಲ್ಲೂ ಕೂಡ ರೈತರಿಗೆ ಸಮಸ್ಯೆಗಳಾಯಿತು. ಬಾಕಿ ಉಳಿಸ್ಕೋಬಾರ್ದು ನಾವು ರೈತರಿಗೆ. ಅದು ಯಾವುದೇ ಕಂಪನಿ ಕಬ್ಬು ಬೆಳೆಗಾರರಿಗೆ ಬಾಕಿ ಉಳಿಸ್ಕೋಬಾರ್ದು. ನಿಮ್ಮದೇ ಸರ್ಕಾರ ಬೆಳಗಾವಿಯಲ್ಲಿ ಇಷ್ಟು ಜನ ರೈತರು ಹೋರಾಟಕ್ಕೆ ಇಳಿತಾರೆ ಅಂತ ಅಂದ್ರೆ
ಜಿಲ್ಲಾಧಿಕಾರಿಗಳ ಮೂಲಕ ಮ್ಯಾನೇಜ್ ಮಾಡಿಸ್ತೀವಿ, ನಾವು ಮ್ಯಾನೇಜ್ ಮಾಡ್ತಾ ಇದೆ ಸರ್ಕಾರ ಅಂತ ಸಬೂಬು ಕೊಡ್ತೀರಿ ಅಂದ್ರೆ ಅದನ್ನ ಒಪ್ಕೊಳ್ತಾರ ರೈತರು ಅಂತ. ಪಾಪ ಆ ಭಾಗದ ರೈತರು ಕೇಳ್ತಾ ಇದ್ರು, ಸರ್ ಉಸ್ತುವಾರಿ ಸಚಿವರು ಕಾಣಿಸ್ತಾ ಇಲ್ಲ ಮೇಡಮ್, ಈ ಭಾಗದ ಶಾಸಕರು ಸಚಿವರು ಯಾರು ಕೂಡ ಕಾಣಿಸ್ತಾ ಇಲ್ಲ ಅಂತ. ನಿಮಗೆ ಭಯ ಇದ್ರೆ ನಮ್ಮ ಜೊತೆ ಬನ್ನಿ, ರೈತರ ಹತ್ರ ಕರ್ಕೊಂಡು ಹೋಗ್ತೀವಿ. ಬಿಜೆಪಿ ಅವರು ಏನೇ ಚಿತಾವಣೆ ಮಾಡ್ಲಿ, ರೈತರದಕ್ಕೆಲ್ಲ ಇದು ಚಿತಾವಣೆ ಚಿತಾವಣೆ ಅಲ್ಲ, ರೈತರ ಸಮಸ್ಯೆ ಇದು. ಸ್ಥಳೀಯ ಸಂಸದರು ನಿಮ್ಮ ಚಿತಾವಣೆ ಅಲ್ಲ, ಇದು ರೈತರ ಸಮಸ್ಯೆ ಇದು. ಹೋಗಿದ್ದಾರೆ ಚಿತಾವಣೆ ವಿಜೇಂದ್ರ ಅವರು ಹೋಗಿದ್ದಾರೆ, ಬೇರೆ ಯಾರು ಇಲ್ಲ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಅದೇ ತರದು ಸ್ಥಳೀಯ ಸಂಸದರುಗಳನ್ನ ನಾಪತ್ತೆಯಾಗಿ ನಿಷ್ಕ್ರಿಯಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರು ಹೋಗಿದ್ದಾರೆ. ಅದೇ ತರ ನಮ್ಮ ಜಿಲ್ಲಾಡಳಿತ ಡೇ ಒನ್ ಇಂದ ಅವರು ಚರ್ಚೆ ಮಾಡ್ತಾ ಇದೆ. ನೋಡಿ, ಅದು ಮ್ಯಾನೇಜ್ ಮಾಡೋದಲ್ಲ, ಅದು ಚರ್ಚೆ ಮಾಡಬೇಕಾದಂತಹ ಅವ್ರಿಗೆ ಮನವರಿಕೆ ಮಾಡ್ಕೊಡ್ಬೇಕಾದ ಹೊಣೆಗಾರಿಕೆ ಸರ್ಕಾರದೇ. ಸರ್ಕಾರ ಏನ್ ಮಾಡುತ್ತೆ, ಜಿಲ್ಲಾಡಳಿತ ಕೇಳಿ ಮಾಡಿ. ಅಲ್ಲ, ನೀವು ಯಾವತ್ತೂ ಮಾಡಿಲ್ಲ ಬಿಡಿ. ಬಿಜೆಪಿ ಲಕ್ಷ ಲಕ್ಷ ರೈತರು ಬೀದಿಗಿಳಿದು ಹೋರಾಟ ಮಾಡೋ ತನಕ, ಪಾಪ ಅಹೋರಾತ್ರಿ ಧರಣಿ ಕೂತ್ಕೊಳ್ಳೋ ತನಕ ಈ ಕ್ಷಣ ತಕ್ಕ ಅಧಿಕಾರಿಗಳು ಸಭೆ ಮಾಡಿಲ್ಲ. ನೋಡ್ತಾ ಇದೀವಿ. 1700 ದಿನ ಪ್ರೊಟೆಸ್ಟ್ ಮಾಡಿದ್ರು ರೈತರು. ಸಚಿವರು ಶಿವಾನಂದ ಪಾಟೀಲ್ ಅವ್ರ ಪಕ್ಕದ ಜಿಲ್ಲೆ ಅವರೇ, ಬಟ್ ಹೋಗಕ್ಕಾಗ್ಲಿಲ್ವಾ ಅನ್ನೋದು ನನ್ನ ಪ್ರಶ್ನೆ.